ದಯಮಾಡಿ ಇಲ್ಲೇ ಆಸೀನರಾಗಿ, ಯಾಕಂದ್ರೆ ಕೊನೆಯದಾಗಿ ಪ್ರಶಸ್ತಿ ಪಡೆದುಕೊಂಡ ಎಲ್ಲ ಗಣ್ಯರನ್ನು ಒಂದು ಫ್ರೇಮಿನಲ್ಲಿ ಸೆರೆ ಹಿಡಿಯುವಂತಹ ಕೆಲಸ, ಅಂದ್ರೆ ಗ್ರೂಪ್ ಫೋಟೋ ಇರುತ್ತೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡಿಕೊಳ್ಳಬೇಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಈ ಒಂದು ಗೌರವ ಪ್ರಶಸ್ತಿಗಳನ್ನ ಕೊಡಮಾಡುವಂತಹ ಸಂದರ್ಭದಲ್ಲಿ ಇಡೀ ಅಕಾಡೆಮಿಯ ಸದಸ್ಯರ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ಬೋದು. ಯಾಕಂತಂದ್ರೆ ಆಯ್ಕೆ ಮಾಡುವ ಸಂದರ್ಭ ಆಗಿರಬಹುದು, ಅದನ್ನ ಈ ನಿರ್ವಹಿಸ್ತಾ ಇರುವಂತಹ ರೀತಿ ಆಗಿರಬಹುದು, ಅದೆಲ್ಲದಕ್ಕೂ ಕೂಡ ಮುಂದಿನ ವಾರ್ಷಿಕ ಪ್ರಶಸ್ತಿಯನ್ನ ಕೊಡಮಾಡುವಂತಹ ಸಂದರ್ಭ 2023ನೇ ಸಾಲಿನ ಮತ್ತು 24ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನ ನಾನು ಹೇಳ್ತೀನಿ. ದಯಮಾಡಿ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಆಸೀನರಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಶ್ರೀ ಗೋವಿಂದ, ಶ್ರೀಮತಿ ಸೋಮಲವ್ವ ಪುಟ್ಟಪ್ಪ, ಶ್ರೀ ವೆಂಕಟೇಶ್ ನಾಯಕ್, ಶ್ರೀ ಕುಬೇರ್ ನಾಯಕ್ ಎಲ್, ಶ್ರೀಮತಿ ಸುಮಂಗಲವ್ವ ಲಂಬಾಡಿ, ಶ್ರೀ ರಾಜು ನಾಯಕ್, ಡಾಕ್ಟರ್ BS ಪುಷ್ಪಾ, ಶ್ರೀ ಸುನೀಲ್ ಕುಮಾರ್ ಚೌಹಾಣ್, ಶ್ರೀ ಹನುಮಂತ್ ನಾಯಕ್, ಶ್ರೀಮತಿ ಆಶಾ ರಾಠೋಡ್, ಡಾಕ್ಟರ್ LP ನಾಯಕ್ ಕಠಾರಿ, ಶ್ರೀಮತಿ ಭಾಗ್ಯಬಾಯಿ ಕೆ, ಶ್ರೀ ಛತ್ರಪ್ಪ ತಂಬೂರಿ, ಶ್ರೀ ಕಾಂತಾ ನಾಯಕ್, ಶ್ರೀ S ರೇಖಾ ನಾಯಕ್, ಶ್ರೀ CH ಉಮೇಶ್, ಶ್ರೀ ಅಶೋಕ್ ಸೋಮಲು ವಾಲಿಕಾರ್, ಶ್ರೀ LM ನಾಗರಾಜು, ಶ್ರೀ ರಮೇಶ್ ಮಂಗಲಪ್ಪ ಲಮಾಣಿ, ಶ್ರೀಮತಿ ಜ್ಯೋತಿ ಎಂ ಎಲ್ಲರೂ ಕೂಡ ವಾರ್ಷಿಕ ಪ್ರಶಸ್ತಿ 2023-24ನೇ ಸಾಲಿನಲ್ಲಿ ಪಡೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ವೇದಿಕೆ ಮೇಲೆ ಆಗಬೇಕು. ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಪ್ರದಾನ ಮಾಡುವಂತಹ ಸಂದರ್ಭ ಮೊದಲನೇದಾಗಿ ಶ್ರೀ ಗೋವಿಂದ ಅವರು ಬಂಜಾರ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಅಪಾರ ಸೇವೆಯನ್ನ ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀ ಗೋವಿಂದ ಅವರಿಗೆ ಬರಲಿ ನಿಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಗೋವಿಂದ ಸರ್. ಇನ್ನು 2023ನೇ ಸಾಲಿನ ಮುಂದಿನ ವಾರ್ಷಿಕ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀಮತಿ ಸೋಮಲವ್ವ ಪುಟ್ಟಪ್ಪ. ಅಭಿನಂದನೆಗಳು ಗೋವಿಂದ ಸರ್. ಮುಂದಿನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀಮತಿ ಸೋಮಲವ್ವ ಪುಟ್ಟಪ್ಪ. ಶ್ರೀಮತಿ ಸೋಮಲವ್ವ ಪುಟ್ಟಪ್ಪ ಲಮಾಣಿ ಅವರು ಬಂಜಾರ ನೃತ್ಯ ಪ್ರಕಾರದಲ್ಲಿ ಸಲ್ಲಿಸಿದಂತಹ ಅನುಪಮ ಸೇವೆಯನ್ನ ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಗೌರವಿಸಲಾಗ್ತಾ ಇದೆ. ಶ್ರೀಮತಿ ಸೋಮಲವ್ವ ಪುಟ್ಟಪ್ಪ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಸಿಗಬೇಕಿದೆ. ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ ಶ್ರೀಮತಿ ಸೋಮಲವ್ವ ಪುಟ್ಟಪ್ಪ. ಧನ್ಯವಾದಗಳು. ಮುಂದಿನ ಪ್ರಶಸ್ತಿ 2023ನೇ ಸಾಲು ವಾರ್ಷಿಕ ಪ್ರಶಸ್ತಿ ಶ್ರೀ ವೆಂಕಟೇಶ್ ನಾಯಕ್ ಅವರು ಬಂಜಾರ ನಗಾರಿ ಕಲೆ ವಾಜಾ ವಿಭಾಗದಲ್ಲಿ ಸಲ್ಲಿಸಿದಂತಹ ಅನುಪಮ ಸೇವೆಯನ್ನು ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಶ್ರೀ ವೆಂಕಟೇಶ್ ನಾಯಕ್ ಅವರು. ಮುಂದಿನ ಪ್ರಶಸ್ತಿ 2023ನೇ ವಾರ್ಷಿಕ ಪ್ರಶಸ್ತಿ ಶ್ರೀ ಕುಬೇರ್ ನಾಯಕ್ ಎಲ್ ಅವರಿಗೆ. ಶ್ರೀಯುತ ಕುಬೇರ್ ನಾಯಕ್ ಅವರು ಬಂಜಾರ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಸೇವಾ ಸಾಧನೆಗಾಗಿ ಈ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯಿಂದ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀ ಕುಬೇರ್ ನಾಯಕ್ ಎಲ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಕಂಗ್ರಾಚುಲೇಷನ್ಸ್ ಸರ್. ಶ್ರೀ
ನಾಯಕ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆ. ಮುಂದಿನ ಪ್ರಶಸ್ತಿ ಶ್ರೀಮತಿ ಸುಮಂಗಲವ್ವ ಲಂಬಾಣಿ. ಶ್ರೀಮತಿ ಸುಮಂಗಲವ್ವ ಲಂಬಾಣಿ ಅವರು ಬಂಜಾರ ನೃತ್ಯ ಕಲೆಯ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಸೇವೆಯನ್ನ ಗುರುತಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಶ್ರೀಮತಿ ಸುಮಂಗಲವ್ವ ಲಂಬಾಣಿ ಅವರಿಗೆ ಅಭಿನಂದನೆಗಳು. ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ಸಲ್ಲಿಸೋಣ. ಸುಮಂಗಲವ್ವ ಲಂಬಾಣಿ ಅವ್ರ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ, ಹಾಗಾಗಿ ಫುಲ್ ಚಪ್ಪಾಳೆ. ಎಲ್ಲರಿಗೂ ಚಪ್ಪಾಳೆ ತಟ್ಟಿ. ಮುಂದಿನ 2023ನೇ ವಾರ್ಷಿಕ ಪ್ರಶಸ್ತಿ ಶ್ರೀ ರಾಜು ನಾಯಕ್ ಬಂಜಾರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವಂತಹ ಅನುಪಮ ಸೇವೆಯನ್ನ ಪರಿಗಣಿಸಿ ಶ್ರೀ ರಾಜು ನಾಯಕ್ ಅವರಿಗೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯಿಂದ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀ ರಾಜು ನಾಯಕ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಬಿ.ಎಸ್. ಪುಷ್ಪ. 2023ನೇ ವಾರ್ಷಿಕ ಪ್ರಶಸ್ತಿ ಡಾಕ್ಟರ್ ಬಿ.ಎಸ್. ಪುಷ್ಪ ಅವರು. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಬಿ.ಎಸ್. ಪುಷ್ಪ ಅವರು ಬಂಜಾರ ಕಸೂತಿ ಕಲಿಕಾ ತರಬೇತಿಗೆ ನೀಡಿದಂತಹ ಕೊಡುಗೆಯನ್ನ ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ. ಅಭಿನಂದನೆಗಳು, ಧನ್ಯವಾದಗಳು ಶ್ರೀ ಡಾಕ್ಟರ್ ಬಿ.ಎಸ್. ಪುಷ್ಪ ಅವರಿಗೆ. ಪುಷ್ಪ ಅವರಿಗೆ ಬರಲಿ ನಿಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ಇನ್ನು 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸುನೀಲ್ ಕುಮಾರ್ ಚೌಹಾಣ್ ಅವರು ಹೇಮಂತ್ ಕುಮಾರ್. ಶ್ರೀ ಸುನೀಲ್ ಕುಮಾರ್ ಚೌಹಾಣ್ ಅವರು ಭಾರತದ ಬಂಜಾರ ಸಿನಿಮಾ ಇತಿಹಾಸದಲ್ಲಿಯೇ ಪ್ರಥಮವಾಗಿ ಬಂಜಾರ ಭಾಷೆಯಲ್ಲಿ ಜೋಡಿಯೋ ಪಂಕ್ತಿಗಳು ಚಲನಚಿತ್ರ ನಿರ್ಮಾಣ ಮಾಡಿರುವುದನ್ನ ಮತ್ತು ಇವರ ಬಂಜಾರ ಚಲನಚಿತ್ರ ರಂಗದ ಕಲಾ ಸೇವೆಯನ್ನು 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಹೆಮ್ಮೆಯಿಂದ ಪ್ರದಾನ ಮಾಡ್ತಾ ಇದೆ. ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಹನುಮಂತ್ ನಾಯಕ್. ಹನುಮಂತ್ ನಾಯಕ್ ಅವರ ಅಭಿಮಾನಿಗಳು ಬಹಳ ಜೋರಾಗಿ ಬಂದಿದ್ದೀರಾ. ಎಲ್ಲರಿಗೂ ಸಿಳ್ಳೆ ಹೊಡಬೇಕು, ಎಲ್ಲರಿಗೂ ಚಪ್ಪಾಳೆ ತಟ್ಟಬೇಕು. ಶ್ರೀ ಹನುಮಂತ್ ನಾಯಕ್ ಅವರಿಗೆ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ. ನಾನು ಬಗ್ಗೆ ಹೇಳೋ ಬೇಡ, ಸಾಕು, ಅತಿ ಆಗೋದು ಯಾವುದು ಒಳ್ಳೆಯದಲ್ಲ. ಬಂಜಾರ ನೃತ್ಯ, ಬಂಜಾರ ಪೂಜಾ ಕುಣಿತ ಹಾಗೂ ಬಂಜಾರ ಸಾಂಸ್ಕೃತಿಕ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಬಿಂಬಿಸಿದ ಅನುಪಮ ಸೇವೆಯನ್ನ ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಕೊಡ್ತಾ ಇದೆ. ಬರಲಿ ಜೋರಾದ ಚಪ್ಪಾಳೆ. 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಆಶಾ ರಾಠೋಡ್. ಶ್ರೀಮತಿ ಆಶಾ ರಾಠೋಡ್ ಅವರು ಬಂಜಾರ ನೃತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ವಿಶೇಷ ಸೇವೆಯನ್ನ ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ, ಹೆಮ್ಮೆ ಪಡ್ತಾ ಇದೆ. ನಿಮ್ಮ ಕಡೆಯಿಂದ ಬರಲಿ ಜೋರಾದ ಚಪ್ಪಾಳೆ. ಇನ್ನು 2024ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಬರಮಾಡುವಂತಹ ಸಂದರ್ಭ ಡಾಕ್ಟರ್ ಎಲ್.ಬಿ. ನಾಯಕ್ ಕಠಾರಿ. ಡಾಕ್ಟರ್ ಎಲ್.ಬಿ. ನಾಯಕ್ ಕಠಾರಿ ಅವರು ಬಂಜಾರ ಗಾಯನ, ಕಲೆ, ಸಾಹಿತ್ಯ, ಅವ್ನು ಕರೀರಿ ಬ್ರೋ, ಸ್ವಲ್ಪ ಹಿಂದಕ್ಕೆ ಬರಕ್ಕೆ ಹೇಳಿ ಬ್ರೋ. ಬ್ರೋ ಬ್ರೋ ಫೋಟೋಗ್ರಫಿ ಸ್ವಲ್ಪ. ನಾಗರಾಜ್ ಅವರಿಗೂ ಕೂಡ ಈ ವಾರ್ಷಿಕ ಪ್ರಶಸ್ತಿಯನ್ನ ಕೊಡಮಾಡಲಾಗ್ತಾ ಇದೆ. ಬಂಜಾರ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಲ್ಲಿ ಅವರು ತೋರಿದ ಸಾಧನೆ ಅಪಾರ. ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಇವತ್ತು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆ. ವಾರ್ಷಿಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ನಾಗರಾಜ್ ಅವರು. ಚಪ್ಪಾಳೆ.
ಪ್ರಶಸ್ತಿ. ಫೋಟೋಗ್ರಫಿ. ಡಾಕ್ಟರ್ ಎಲ್.ಪಿ. ನಾಯಕ್ ಕಠಾರಿ. ಮೊಮೆಂಟೋ ತರ್ತಾ ಇದ್ದಾರೆ ಸರ್. ಅಷ್ಟೊತ್ತಿಗೆ ಮುಂದಿನ ಪ್ರಶಸ್ತಿಯನ್ನು ಕೊಡೋಣ. ವಾರ್ಷಿಕ ಪ್ರಶಸ್ತಿ 2024ನೇ ಸಾಲಿನ ಡಾಕ್ಟರ್ ಎಲ್.ಪಿ. ನಾಯಕ್ ಕಠಾರಿ ಅವರು. ಎಲ್.ಪಿ. ನಾಯಕ್ ಕಠಾರಿ ಅವರು ಬಂಜಾರ ಗಾಯನ, ಕಲೆ, ಸಾಹಿತ್ಯ, ಯುವಜನ ಶಿಕ್ಷಣ, ತರಬೇತಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಮುಂದಿನ ವಾರ್ಷಿಕ ಪ್ರಶಸ್ತಿ 2024ನೇ ಸಾಲು ಶ್ರೀಮತಿ ಭಾಗ್ಯಬಾಯಿ ಕೆ. ಶ್ರೀಮತಿ ಭಾಗ್ಯಬಾಯಿ ಅವರು ಬಂಜಾರ ನೃತ್ಯ ಮತ್ತು ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಅನುಪಮ ಸೇವೆಯ ಸಾಧನೆಯನ್ನು ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಇವರಿಗೆ 2024ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ಕೊಡ್ಮಾಡ್ತಾರೆ. ಸೊ ಎಲ್ಲರ ಚಪ್ಪಾಳೆಯ ಸ್ಫೂರ್ತಿ ಬರಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಬಸವರಾಜ್ ನಾಯ್ಕ್ ಡಿವೈಎಸ್ಪಿ ದಾವಣಗೆರೆ ರೂರಲ್ ಇಂದು ಕೂಡ ಪ್ರಶಸ್ತಿಯನ್ನು ಕೊಡುವ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಸವರಾಜ್ ನಾಯ್ಕ್ ಸರ್. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಬರಲಿ ಒಂದ್ಸರಿ ಜೋರಾದ ಚಪ್ಪಾಳೆ. ಚಪ್ಪಾಳೆ ಸಾಕು. ಮುಂದಿನ ಪ್ರಶಸ್ತಿ ಪುರಸ್ಕೃತರೆಲ್ಲರೂ ಕೂಡ ಒಂದು ಆಸೀನರಾಗಬೇಕು. ಮುಂದಿನ ಪ್ರಶಸ್ತಿ ಪುರಸ್ಕೃತರೆಲ್ಲರೂ ಕೂಡ ಆಸೀನರಾಗಬೇಕು. ಅದೇ ರೀತಿ ಪ್ರಶಸ್ತಿಯನ್ನ ಕೊಡಮಾಡುವಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಇದ್ದೇ ಇರುತ್ತೆ. ಸೊ ಸದಸ್ಯರು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ದಾರೆ. ಅಧ್ಯಕ್ಷರ ಜೊತೆಗೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಎ.ಆರ್. ಗೋವಿಂದ ಸ್ವಾಮಿ ಅವರು, ಹಾಗೆಯೇ ಸದಸ್ಯರುಗಳಾದಂತಹ ಶ್ರೀರಾಮಹಳ್ಳಿ ಶಾಂತಾ ನಾಯಕ್ ಎನ್, ಶ್ರೀಮತಿ ಶ್ರೀ ಜಿ. ಪಳನಿಸ್ವಾಮಿ ಜಾಗೀರ್, ಅರವಿ ನಾಯಕ್, ಶ್ರೀ ಶೇಖಪ್ಪ ಜನ್ನಪ್ಪ ಲಮಾಣಿ, ಡಾಕ್ಟರ್ ರವಿನಾಯಕ, ಶ್ರೀ ನಮಸ್ಕಾರ ಅಣ್ಣಾರಾಯ, ಎಚ್ ರಾಠೋಡ್, ಸುರೇಖಾ ರಾಠೋಡ್, ಕುಮಾರ್ ರಾಠೋಡ್, ಉತ್ತಮ್ ಕೆಗೆಚ್, ಮೋತಿಲಾಲ್ ಚೌಹಾಣ್, ಗಿರೀಶ್ ನಾಯಕ್ ಸಿಡಿ, ಸುರೇಶ್ ನಾಯಕ್, ಲೆಕ್ಕಾಧಿಕಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಗೆಯೇ ಡಿ. ರವಿಕುಮಾರ್ ರಿಜಿಸ್ಟ್ರಾರ್. ಸೊ ಈ ಎಲ್ಲ ತಂಡದವರಿಗೆ, ಈ ಎಲ್ಲ ಸದಸ್ಯರುಗಳಿಗೆ, ಅಕಾಡೆಮಿಯ ಟೀಮ್ಗೆ ಬರೀ ಒಂದು ಜೋರಾದ ಚಪ್ಪಾಳೆ. ಹೋಗಲ್ಲ